ನಮಸ್ಕಾರ. ಮುಖ್ಯಾಂಶಗಳು. ಖಾಸಗಿ ವಲಯದ ಬಲವರ್ಧನೆಗೆ ಬಜೆಟ್ನಲ್ಲಿ ವಿಶೇಷ ಒತ್ತು. ದೇಶದ ಆರ್ಥಿಕತೆ ಬದಲಾವಣೆ ಗುರಿ ಸಚಿವೆ ನಿರ್ಮಲಾ ಸೀತಾರಾಮನ್. ಜನತೆಯ ಸಂಕಷ್ಟ ನಿವಾರಿಸಲು ಕೇಂದ್ರದಿಂದ ದಿಟ್ಟ ಕ್ರಮ. ಬ್ಯಾಂಕ್ಗಳ ವಿಲೀನ, ಹೊಸ ಶಿಕ್ಷಣ ನೀತಿ ಪ್ರಗತಿಗೆ ಪೂರಕ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ರಮಣ್ ಸಿಂಗ್. ಕೋವಿಡ್-19 ಎರಡನೇ ಅಲೆ ಆತಂಕದ ಹಿನ್ನೆಲೆ ಗಡಿ ಜಿಲ್ಲೆಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಸೂಕ್ತ ಕ್ರಮ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್, ಸರ್ಬಿಯಾದ ನೋವಾಕ್ ಜೋಕೋವಿಚ್ಗೆ ಚಾಂಪಿಯನ್ ಪಟ್ಟ. ವಾರ್ತೆಗಳ ವಿವರ. ಬೆಂಗಳೂರು ಕೈಗಾರಿಕೆ ಮತ್ತು ವಾಣಿಜ್ಯ ಒಕ್ಕೂಟ 2021-22ನೇ ಸಾಲಿನ ಕೇಂದ್ರ ಬಜೆಟ್ ಕುರಿತಂತೆ ಏರ್ಪಡಿಸಿದ್ದ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಉದ್ಘಾಟಿಸಿದರು. ಖ್ಯಾತ ಉದ್ಯಮಿಗಳಾದ ಅಜೀಂ ಪ್ರೇಮ್ಜಿ, ಮೋಹನ್ ದಾಸ್ ಪೈ, ಹೃದಯ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ, ಒಕ್ಕೂಟದ ಅಧ್ಯಕ್ಷ ಪರಶುರಾಮನ್ ಟಿಆರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ನಿರ್ಮಲಾ ಸೀತಾರಾಮನ್ 2021-22ನೇ ಸಾಲಿನ ಬಜೆಟ್ ದೇಶದ ಆರ್ಥಿಕತೆಯನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಖಾಸಗಿ ವಲಯದ ಬಲವರ್ಧನೆಗೂ ವಿಶೇಷ ಒತ್ತು ನೀಡಲಾಗಿದೆ. ಮುಂದಿನ 10 ವರ್ಷಗಳಿಗೆ ಈ ಬಾರಿಯ ಬಜೆಟ್ ಸೂಕ್ತ ಮಾರ್ಗದರ್ಶನ ನೀಡಲಿದೆ. ವಿತ್ತೀಯ ಕೊರತೆಯನ್ನು ಆರೋಗ್ಯಕರ ಮಟ್ಟದಲ್ಲಿ ಕಾಯ್ದುಕೊಳ್ಳುವ ಗುರಿ ಹೊಂದಲಾಗಿದೆ ಎಂದರು. ಕೋವಿಡ್-19 ನಿಯಂತ್ರಣಕ್ಕೆ ಲಸಿಕೆ ಅಭಿವೃದ್ಧಿಯನ್ನು ದಾಖಲೆ ಸಮಯದಲ್ಲಿ ಮಾಡಲಾಗಿದ್ದು 100 ದೇಶಗಳಿಗೆ ಲಸಿಕೆ ಪೂರೈಸುವ ಸಾಮರ್ಥ್ಯವನ್ನು ಭಾರತ ಹೊಂದಿದೆ. ಲಸಿಕೆ ಅಭಿವೃದ್ಧಿಯಲ್ಲಿ ಖಾಸಗಿ ವಲಯ ಮಹತ್ವದ ಪಾತ್ರ ವಹಿಸಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ. ಸರ್ಕಾರ ಮತ್ತು ಖಾಸಗಿ ವಲಯ ಜಂಟಿಯಾಗಿ ಕೆಲಸ ಮಾಡಿದರೆ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯ. ದೇಶದ ಆರ್ಥಿಕತೆಗೆ ಖಾಸಗಿ ವಲಯ ಒಂದು ರೀತಿಯಲ್ಲಿ ಇಂಜಿನ್ ಇದ್ದಂತೆ ಎಂದು ಪ್ರಶಂಸಿಸಿದರು. ಈ ಬಾರಿಯ ಬಜೆಟ್ನಲ್ಲಿ ದೇಶದ ಆರ್ಥಿಕತೆಗೆ ಖಾಸಗಿ ವಲಯವನ್ನು ಪ್ರಮುಖ ಚಾಲಕ ಶಕ್ತಿ ಎಂಬಂತೆ ಜಿಡಿಪಿ ಪ್ರಗತಿ ಸೇರಿದಂತೆ ದೇಶದ ಆರ್ಥಿಕತೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡುವ ಅಗತ್ಯತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. So we have given a picture that we are towards growth. We want growth to be uninterrupted. We want growth to be sustainable. But yet we'll also be giving a glide path, which we've already given this year in the budget, to gradually bring it down to a reasonable level. Within the first few weeks of the lockdown, over 90% of the technology industry. ಅಜೀಂ ಪ್ರೇಮ್ಜಿ, ಕೋವಿಡ್-19 ಸಾಂಕ್ರಾಮಿಕದಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಇದನ್ನು ನಿವಾರಿಸಿ ಜನಸಾಮಾನ್ಯರಿಗೆ ಜೀವನೋಪಾಯಕ್ಕೆ ದಾರಿ ಮಾಡಿಕೊಡಬೇಕಾದದ್ದು ಸರ್ಕಾರ ಮತ್ತು ನಾಗರಿಕ ಸಮಾಜದ ಜಂಟಿ ಜವಾಬ್ದಾರಿಯಾಗಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಲಸಿಕೆ ಅಭಿವೃದ್ಧಿಪಡಿಸಿರುವುದು ಬಹುದೊಡ್ಡ ಬೆಳವಣಿಗೆಯಾಗಿದ್ದು ಅಗ್ಗದ ದರದಲ್ಲಿ ಜನಸಾಮಾನ್ಯರಿಗೆ ಲಸಿಕೆ ಪೂರೈಸುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. There is no understatement that the ITES sector in the year ending March 21 is expected to grow about 2.3% and add 4 billion revenue to its exports and 138,000 people. India in that period has degrown or will degrow about 7%. So the 4% growth of the industry is quite remarkable. ಮೋಹನ್ ದಾಸ್ ಪೈ, ಸಾಗರೋತ್ತರ ಹೂಡಿಕೆದಾರರು ಭಾರತದಲ್ಲಿ ಬಂಡವಾಳ ಹೂಡಲು ನಿಯಮಗಳನ್ನು ಸರಳೀಕರಣಗೊಳಿಸಬೇಕಾದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕೃಷಿ ವಲಯದ ನವೋದ್ಯಮಗಳಿಗೆ ನಬಾರ್ಡ್ ಮೂಲಕ ಆರ್ಥಿಕ ನೆರವು ನೀಡಲು ಕೇಂದ್ರ ಸರ್ಕಾರ ಸೂಕ್ತ ಕಾರ್ಯಕ್ರಮ ರೂಪಿಸಬೇಕೆಂದು ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಿದರು. 15-20% in 10 years, we need something from you for that particular purpose. And then we also need to make sure that we have that IMB framework we spoke to yesterday, and Gift City is fantastic. You've done a lot of work. So we want funds wasted outside to come to Gift City. But there is a problem. Suppose I'm a resident fund manager and I want to start in Gift City and get funds from outside, not go to Mauritius, which can be done today. I cannot transfer my money to the Gift City entity because I can only do in rupees. But I have to bring in 5% contribution. That is something that has to be done. Yes, I finished. Now, madam, there is one big issue which I think, Mr. Premji also likes to heart, our children. ಡಾಕ್ಟರ್ ದೇವಿ ಶೆಟ್ಟಿ,
ಆರೋಗ್ಯ ರಕ್ಷಣಾ ಕ್ಷೇತ್ರ ವಿಶ್ವದಲ್ಲಿ ಬಹುದೊಡ್ಡ ಉದ್ಯಮವಾಗಿದೆ. 10 ಟ್ರಿಲಿಯನ್ ಬಂಡವಾಳ ಹೂಡಿಕೆ ಮಾಡಲಾಗಿದೆ, ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಮತ್ತು ದೇಶದ ಆರ್ಥಿಕತೆಗೆ ಹೆಚ್ಚು ಶಕ್ತಿ ತುಂಬಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಸಚಿವರ ಗಮನ ಸೆಳೆದರು. We have to change our medical nursing education to the problem-based learning. In the sense, medical education should not be taught in the classroom, it should be taught near the bedside. So these kids, when they finish their MBBS degree, nursing degree, they can pass their entrance exam to US and Europe, because healthcare jobs are licensed. We need to pass that exam to get a job. And current method of training is very, very difficult for these kids to pass the exam. And when these doctors, nurses, medical technicians go abroad and start working, automatically they create a channel for our medicine. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗೀತಾ ವಿವೇಕಾನಂದ, ಎಸ್ಸಿ ಮೋರ್ಚಾದ ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಅವರು ಸಮಾಲೋಚನೆ ನಡೆಸಿದರು. ದೇಶದ ರೈತರ ಹಿತವನ್ನು ಕಾಯುವ ಸಂಬಂಧ 3 ಪ್ರಮುಖ ಕೃಷಿ ಕಾನೂನುಗಳನ್ನು ತಂದಿರುವುದಕ್ಕೆ ಹಾಗೂ ಕೊರೋನಾ ಸಂಕಷ್ಟದ ಕಾಲದಲ್ಲಿಯೂ ದೇಶವನ್ನು ಪ್ರಗತಿ ಪಥದೆಡೆಗೆ ಕೊಂಡೊಯ್ಯುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ದೆಹಲಿಯಲ್ಲಿಂದು ನಡೆದ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ದಿನವಿಡೀ ನಡೆದ ಕಾರ್ಯಕಾರಿಣಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಭಾಷಣ ಮಾಡಿದರು. ಸಭೆಯ ನಂತರ ಮಾಹಿತಿ ನೀಡಿದ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ರಮಣ ಸಿಂಗ್, ಕಳೆದ 1 ವರ್ಷದಲ್ಲಿ ಕೋವಿಡ್-19ನಿಂದಾಗಿ ದೇಶ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದೆ. ಸಾವಿರಾರು ಕಾರ್ಮಿಕರು ಉದ್ಯೋಗ ಕಳೆದುಕೊಂಡಿರುವುದು ಸೇರಿದಂತೆ ಹಲವು ರೀತಿಯಲ್ಲಿ ತೀವ್ರ ಸಂಕಷ್ಟಕ್ಕೆ ತುತ್ತಾಗಿತ್ತು. ಆದರೆ ನರೇಂದ್ರ ಮೋದಿ ಅವರು ಸ್ಪಷ್ಟ ಮತ್ತು ದಿಟ್ಟ ಕಾರ್ಯಕ್ರಮಗಳನ್ನು ಘೋಷಿಸುವ ಮೂಲಕ ಜನತೆಯ ಸಂಕಷ್ಟವನ್ನು ನಿವಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಸಭೆಯಲ್ಲಿ ಶ್ಲಾಘಿಸಲಾಯಿತು ಎಂದರು. ಶೋಷಣೆಗೆ ಒಳಗಾಗುತ್ತಿದ್ದ ರೈತರ ಹಿತವನ್ನು ಕಾಯುವ ನಿಟ್ಟಿನಲ್ಲಿ 3 ಕೃಷಿ ಕಾನೂನುಗಳು, ಕಾರ್ಮಿಕ ನೀತಿ, ಹೊಸ ಶಿಕ್ಷಣ ನೀತಿ ಜಾರಿಗೆ ತಂದಿರುವುದು ಮತ್ತು ಬ್ಯಾಂಕುಗಳನ್ನು ವಿಲೀನ ಯೋಜನೆಗಳ ಮೂಲಕ ದೇಶವನ್ನು ಪ್ರಗತಿ ಪಥದೆಡೆಗೆ ಕೊಂಡೊಯ್ಯುವಲ್ಲಿ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ ಮತ್ತು ಕೇರಳ ರಾಜ್ಯಗಳ ವಿಧಾನಸಭೆಗಳಿಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣೆಗಳಲ್ಲಿ ಗೆಲುವು ಸಾಧಿಸುವ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು ಎಂದರು. ಪಶ್ಚಿಮ ಬಂಗಾಳದಲ್ಲಿ ಹಾಲಿ ಇರುವ ಸರ್ಕಾರ ಪ್ರಜಾತಂತ್ರ ವಿರೋಧಿ ನಿಲುವುಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಅಲ್ಲಿನ ಜನರು ಬೇಸತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಜನರ ಬೆಂಬಲ ಮತ್ತು ವಿಶ್ವಾಸ ಪಡೆದು ಜನಸ್ನೇಹಿ ಬಿಜೆಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವ ಬಗ್ಗೆ ಸಭೆಯಲ್ಲಿ ಸುದೀರ್ಘವಾದ ಚರ್ಚೆ ನಡೆಸಲಾಯಿತು. ಅದೇ ರೀತಿ ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿ ನೇತೃತ್ವದ ಸರ್ಕಾರವನ್ನು ತರುವುದು ಮತ್ತು ಪುದುಚೇರಿಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರವನ್ನು ರಚಿಸುವ ಬಗ್ಗೆ ಚರ್ಚೆ ನಡೆಸಿದ ಸಭೆಯಲ್ಲಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಪಕ್ಷವನ್ನು ಬಲಗೊಳಿಸಿ ಸಮರ್ಥವಾಗಿ ಚುನಾವಣೆಯನ್ನು ಎದುರಿಸಿ ಜಯಗಳಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಹೇಳಿದರು. ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. बेहतर तरीके से कोविड से निपटने के लिए क्या काम हो सकता है, ये सरकार ने मोदी जी के नेतृत्व में करके दिखाया. ಕೃಷ್ಣ, ಕಾವೇರಿ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ನದಿ ವಿವಾದಗಳ ಕುರಿತು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿಂದು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿದರು. ನ್ಯಾಯಾಧಿಕರಣಗಳು ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಯೋಜನೆಗಳ ಕುರಿತು ಅವರು ಕಾನೂನು ತಜ್ಞರು, ತಾಂತ್ರಿಕ ಸಲಹೆಗಾರರೊಂದಿಗೆ ಚರ್ಚೆ ನಡೆಸಿದರು. ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ, ಹಿರಿಯ ವಕೀಲರಾದ ಮೋಹನ್ ಕಾತರಕಿ, ಎಂವಿ ರಘುಪತಿ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್, ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಅನಿಲ್ ಕುಮಾರ್ ಮತ್ತಿತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಲಿಂಗಾಯತ ಪಂಚಮಸಾಲಿ ಸಮುದಾಯವನ್ನು ಹಿಂದುಳಿದ ವರ್ಗ 2ಎಗೆ ಸೇರ್ಪಡೆ ಮಾಡಬೇಕೆಂದು ಒತ್ತಾಯಿಸಿ ಬೆಂಗಳೂರಿನಲ್ಲಿಂದು ಬೃಹತ್ ಸಮಾವೇಶ ನಡೆಯಿತು. ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಸಮುದಾಯದವರು ಸರ್ಕಾರ ಕೂಡಲೇ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು.
ಮಠಾಧೀಶರಾದ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಸಚಿವರಾದ ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಆಡಳಿತ ಕಚೇರಿಗೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಇಂದು ಚಾಲನೆ ನೀಡಿದರು. ನಂತರ ಅವರು ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕವಾಗಿ ವಂಚಿತರಾಗಿರುವ ಎಲ್ಲ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ಸೂಕ್ತ ಸ್ಥಾನಮಾನ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರುವ ಎಲ್ಲ ಸಮುದಾಯಗಳ ಬೇಡಿಕೆ ಕುರಿತು ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲು ಪ್ರತ್ಯೇಕ ಕಾನೂನು ಸಮಿತಿ ರಚಿಸಲಾಗುವುದು. ಇದು ಸೂಕ್ಷ್ಮ ವಿಷಯವಾಗಿದ್ದು ಬೇಡಿಕೆ ಈಡೇರಿಸಲು ಸಮಯ ನಿಗದಿಪಡಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು. ಕೋವಿಡ್-19 ಎರಡನೇ ಅಲೆ ಹರಡುತ್ತಿದೆ ಎಂಬ ಭೀತಿಯ ಹಿನ್ನೆಲೆಯಲ್ಲಿ ಕಲಬುರಗಿ ಸೇರಿದಂತೆ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಮಹಾರಾಷ್ಟ್ರ, ಕೇರಳದಿಂದ ಬರುವವರಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯ ಮಾಡಲಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಲಿವೆ ಎಂದು ಸಚಿವರು ಹೇಳಿದರು. ಸೂಕ್ತ ಸ್ಥಾನಮಾನ ಮತ್ತು ಅವರಿಗೆ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಅವಕಾಶಗಳನ್ನು ಯಾವತ್ತೂ ಮಾಡಿದೆ. ಈಗಲೂ ದೇಶದಲ್ಲಿ ಕೋವಿಡ್-19 ಹೊಸ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಠಿಣ ಮತ್ತು ಸಮಗ್ರವಾದ ಕಟ್ಟೆಚ್ಚರ ವಹಿಸುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಮಹಾರಾಷ್ಟ್ರ, ಕೇರಳ, ಆಂಧ್ರಪ್ರದೇಶ, ಗೋವಾ ಮತ್ತು ಚಂಡೀಗಢದಲ್ಲಿ ವಾರದ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚು ಪ್ರಕರಣಗಳು ದಾಖಲಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಸೋಂಕು ಹರಡುತ್ತಿರುವ ಪ್ರಕರಣಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕಟ್ಟೆಚ್ಚರ ವಹಿಸಬೇಕು ಮತ್ತು ಕಂಟೈನ್ಮೆಂಟ್ಗೆ ಸಂಬಂಧಿಸಿದ ಎಲ್ಲ ಕ್ರಮಗಳನ್ನು ವಹಿಸಬೇಕೆಂದು ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿದೆ. ಸೋಂಕು ಪತ್ತೆಗಾಗಿ RT-PCR ಪರೀಕ್ಷೆಗಳನ್ನು ಹೆಚ್ಚಿಸಬೇಕು ಮತ್ತು ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿರುವವರಿಗೆ RT-PCR ಪರೀಕ್ಷೆಗಳನ್ನು ಕಡ್ಡಾಯಗೊಳಿಸಬೇಕೆಂದು ಕೇಂದ್ರ ಸೂಚನೆ ನೀಡಿದೆ. ಮಹಾನ್ ಸಂತರಾದ ಶ್ರೀ ಗುರು ರವಿದಾಸ್ ಅವರ ಸ್ಮರಣಾರ್ಥ ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಆಯೋಜಿಸಿದ್ದ ರಾಷ್ಟ್ರೀಯ ಅಧಿವೇಶನವನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉದ್ಘಾಟಿಸಿದರು. ನಂತರ ಅವರು ಗುರು ರವಿದಾಸ್ ಅವರು ಓರ್ವ ಶ್ರೇಷ್ಠ ಸಂತರಾಗಿದ್ದರು, ಸಮಾಜದ ಶ್ರೇಯಸ್ಸಿಗೆ ಮಾರ್ಗದರ್ಶನ ನೀಡುತ್ತಿದ್ದರು ಎಂದು ಬಣ್ಣಿಸಿದರು. ಸಮಾಜದ ಎಲ್ಲ ವರ್ಗದಲ್ಲಿಯೂ ಸಮಾನತೆ ಇರಬೇಕೆಂದು ಪ್ರತಿಪಾದಿಸಿ ಸಮಾಜದಲ್ಲಿ ಯಾರೊಬ್ಬರೂ ಹಸಿವಿನಿಂದ ಬಳಲಬಾರದು ಎಂಬ ಸಂದೇಶವನ್ನು ನೀಡಿದ್ದರು ಎಂದರು. ಸಾಮಾಜಿಕ ನ್ಯಾಯ, ಸ್ವತಂತ್ರ ಜೀವನ, ಸಮಾನತೆ, ಬಂಧುತ್ವದ ಸಂದೇಶಗಳನ್ನು ಸಾರಿದ್ದ ಗುರು ರವಿದಾಸ್ ಸಮಾಜದ ಸುಧಾರಣೆಗೆ ಬದ್ಧರಾಗಿದ್ದರು. ಅವರು ನೀಡುತ್ತಿದ್ದ ಮಾರ್ಗದರ್ಶನಗಳಲ್ಲಿ ಬಹುತೇಕ ಅಂಶಗಳನ್ನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ದಾರೆ ಎಂದು ರಾಷ್ಟ್ರಪತಿ ಹೇಳಿದರು. ಈ ಮೂಲಕ ಬಲಿಷ್ಠ ದೇಶದ ನಿರ್ಮಾಣಕ್ಕೆ ಈ ಮಹಾನ್ ಸಂತರಾದ ಗುರು ರವಿದಾಸ್ ಮತ್ತು ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯುತ್ತಿದ್ದೇವೆ ಎಂದರು. ಇದೇ ತತ್ವಗಳ ಆಧಾರದಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆ, ಅಸ್ಪೃಶ್ಯತೆ ನಿವಾರಣೆ ನಿಟ್ಟಿನಲ್ಲಿ ಸಂತರು ಹಾಕಿಕೊಟ್ಟಿರುವ ಮಾರ್ಗದರ್ಶನಗಳನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕೆಂದು ಸಂಘ ಸಂಸ್ಥೆಗಳು ಮತ್ತು ಸಮುದಾಯಗಳಿಗೆ ರಾಷ್ಟ್ರಪತಿ ಕರೆ ನೀಡಿದರು. विचार करता हूं तो मुझे ये देखकर प्रसन्नता होती है कि सामाजिक न्याय, स्वतंत्रता, समता तथा बंधुता के हमारे जो संवैधानिक मूल्य हैं उनके आदर्श भी श्री गुरु रविदास जी के उपदेशों से तालमेल खाते हैं. हमारे संविधान द्वारा सुनिश्चित समता का अधिकार, अवसर की समानता, अस्पृश्यता का अंत, अभिव्यक्ति की स्वतंत्रता जैसे मूल अधिकार भी संत रविदास के आदर्श समाज की ओर देशवासियों को आगे ले जा रहे हैं. इसी प्रकार आधुनिक भारत की शासन व्यवस्था की दिशा बताने वाले हमारे संविधान में उल्लिखित अनेक नीति निर्देशक तत्व, जिन्हें हम डायरेक्टिव प्रिंसिपल्स ऑफ स्टेट कहते हैं, उनके बारे में भी गुरु रविदास द्वारा सुझाए गए मार्ग का अनुसरण किया गया है.
ದೇಶೀಯ ಕರಕುಶಲ ಮತ್ತು ಕುಶಲಕರ್ಮಿಗಳ 26ನೇ ಹುನರ್ ಹಾತ್ ಮೇಳವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಉದ್ಘಾಟಿಸಿದರು. ದೆಹಲಿಯ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿರುವ ಈ ಮೇಳದಲ್ಲಿ ದೇಶದ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 600ಕ್ಕೂ ಹೆಚ್ಚು ಕರಕುಶಲ ಮತ್ತು ಕುಶಲಕರ್ಮಿಗಳು ಪಾಲ್ಗೊಂಡಿದ್ದಾರೆ. 20 फरवरी से 1 मार्च 2021 तक चलने वाले इस हुनर हाट का जायजा लेने आए ಈ ವೇಳೆ ರಾಜನಾಥ್ ಸಿಂಗ್ ದೇಶದ ವೈವಿಧ್ಯಮಯ ಕಲೆಗಳು ಇಲ್ಲಿ ಅನಾವರಣಗೊಂಡಿವೆ. ಇದೇ ರೀತಿ ದೇಶದ ಇನ್ನು ಹಲವಾರು ರಾಜ್ಯಗಳ ಪ್ರದೇಶಗಳ ಕರಕುಶಲ ಕಲೆಗಳು ಅನಾವರಣಗೊಳ್ಳಬೇಕು ಎಂದು ಆಶಿಸಿದರು. यही का करिश्मा और मैंने देखा है कि शायद प्रधानमंत्री जी भी एक बार आए थे तो उन्होंने भी दाल बाटी चूरमा यहां का खाया था. झारखंड का जो है हनी हंटर, अब हनी हंटर ये गांव में बनता है. हनी हंटर आया कि नहीं? इस बार आया है. एक से एक कलाएं आपको देखने को मिलेंगे. इसलिए मैं आप सबसे कहूंगा कि परिवार के सदस्यों को भी इसको लाकर आप दिखाइए. हमारे परिवार के लोग भी आएंगे इसे देखने के लिए. ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಮತ್ತು ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಈ ಮೇಳದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಅಸ್ಸಾಂ, ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಕುಶಲಕರ್ಮಿಗಳು ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದ್ದಾರೆ. देश के किसानों और क्राफ्टमैन कलाकारों के लिए बाजार उपलब्ध कराकर आत्मनिर्भर भारत की संकल्प. ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ನಲ್ಲಿ ರಸ್ತೆ ನಿರ್ಮಾಣ, ವಿಮಾನ ನಿಲ್ದಾಣದ ವಿಸ್ತರಣೆ, ನಾಗರಿಕರಿಗೆ ಮನೆಗಳ ನಿರ್ಮಾಣ ಸೇರಿದಂತೆ ಹಲವಾರು ಮೂಲ ಸೌಕರ್ಯಗಳ ನಿರ್ಮಾಣದಲ್ಲಿ ಭಾರತ ಸರ್ಕಾರ ನೆರವಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಪ್ರವಾಸದಲ್ಲಿರುವ ಅವರು ಭಾರತ ಮಾಲ್ಡೀವ್ಸ್ ಸಹಯೋಗದಲ್ಲಿ ಕೈಗೆತ್ತಿಕೊಂಡಿರುವ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾಲ್ಡೀವ್ಸ್ ದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಭಾರತ $1.2 ಬಿಲಿಯನ್ ನೆರವು ನೀಡುತ್ತಿದೆ ಎಂದು ತಿಳಿಸಿದರು. ವಸತಿ ಯೋಜನೆ, ಮತ್ಸ್ಯ ಸಂಸ್ಕರಣೆ, ವಿಮಾನ ನಿಲ್ದಾಣದ ವಿಸ್ತರಣೆ, ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ, 34 ದ್ವೀಪಗಳಿಗೆ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಂಟಿ ಸಹಭಾಗಿತ್ವದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಈ ಮೂಲಸೌಕರ್ಯಗಳ ಅಭಿವೃದ್ಧಿಯಿಂದಾಗಿ ಮಾಲ್ಡೀವ್ಸ್ ಜನರ ಜೀವನ ಮಟ್ಟ ಸುಧಾರಣೆಯಾಗಲಿದೆ ಎಂದು ಹೇಳಿದರು. ಇದೇ ವೇಳೆ ಜೈಶಂಕರ್ ಮತ್ತು ವಿದೇಶಾಂಗ ಇಲಾಖೆಯ ಉನ್ನತಾಧಿಕಾರಿಗಳು ಮಾಲ್ಡೀವ್ಸ್ ಜೊತೆಗಿನ ಹಲವಾರು ಮಹತ್ವದ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ. And transform lives and livelihoods in the south of Maldives. India is indeed honored to partner with Maldives in the prestigious Greater Malay Connectivity Project, the largest connectivity project ever in the Maldives. Other projects like water and sanitation for 34 islands across the archipelago, Hanimadu Airport expansion, development of the Gulifalu Port, cricket stadium at Hulumhale, are all progressing well. Needless to say, these projects will conform to the hallmarks of Indian development cooperation, which are transparency, full participation, and ownership of the host country, and competitive pricing. ಆಟಿಕೆಗಳೆಂದರೆ ಪುಟಾಣಿಗಳಿಗೆ ಪ್ರಾಣ, ಪ್ರಪಂಚ ಕೂಡ. ಬೊಂಬೆಗಳೇ ಮಕ್ಕಳ ಒಡನಾಡಿಗಳು. ಅವುಗಳೊಂದಿಗೆ ಅವರ ಮಾತು, ಅವುಗಳಿದ್ದರೆ ಪುಟಾಣಿಗಳು ಲೋಕವನ್ನೇ ಮರೆಯುತ್ತಾರೆ. ತಂತ್ರಜ್ಞಾನದ ಇಂದಿನ ದಿನಗಳಲ್ಲಿ ಮಕ್ಕಳ ಮನೋರಂಜನೆಗೆ, ಬೌದ್ಧಿಕ ಮನೋವಿಕಾಸಕ್ಕೆ, ಮಕ್ಕಳ ಕೌಶಲ್ಯಾಭಿವೃದ್ಧಿಯಲ್ಲಿ ಆಟಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅಂತಹ ವಿಶೇಷವಾದ ಆಟದ ಸಾಮಗ್ರಿಗಳನ್ನು ತಯಾರಿಸಿಕೊಡುವ ವಿಭಿನ್ನ ಸಂಸ್ಥೆ ಡೆಕ್ಕನ್ ಎಡು ಸೊಲ್ಯೂಷನ್ಸ್ ಬೆಂಗಳೂರು ಹೊರವಲಯದಲ್ಲಿದೆ. ಪೋಷಕರು ಹಾಗೂ ಶಿಕ್ಷಕರು ತಮ್ಮ ಮಕ್ಕಳಿಗೆ ಬೇಕಾದ ಆಟಿಕೆಗಳನ್ನು ಇಲ್ಲಿ ಖರೀದಿಸಿ ಮಕ್ಕಳ ಕೌಶಲ್ಯಾಭಿವೃದ್ಧಿಗೆ ನೆರವು ನೀಡಬಹುದು. ಮರದ ತೊಗಟೆಯಿಂದ ತಯಾರಿಸಿದ ಕುದುರೆ, ಪ್ಲಾಸ್ಟಿಕ್ನಿಂದ ತಯಾರಿಸಿದ ಅಕ್ಷರ ಮಾಲಿಕೆಗಳು, ABCD, ಜಾರುವ ಬಂಡೆ, ಉದ್ಯಾನವನ, ಸೈಕಲ್ ಹೀಗೆ ನಾನಾ ಬಗೆಯ ಬಣ್ಣ ಬಣ್ಣದ ಗೊಂಬೆಗಳು ಇಲ್ಲಿ ಲಭ್ಯ. ಇಂಥ ವಿಭಿನ್ನ ಆಟದ ಸಾಮಗ್ರಿಗಳನ್ನು ತಯಾರಿಸಿ ಮಾರಾಟ ಮಾಡುವ ಡೆಕ್ಕನ್ ಎಡು ಸೊಲ್ಯೂಷನ್ಸ್ ಮಾಲೀಕರಾದ ಶಿರೀಷಾ ಡಿಡಿ ನ್ಯೂಸ್ನೊಂದಿಗೆ ಈ ಸಂಸ್ಥೆ ರಾಜ್ಯವಲ್ಲದೆ ದೇಶ ವಿದೇಶಗಳಿಗೂ ಆಟಿಕೆಗಳನ್ನು ಮಾರಾಟ ಮಾಡುತ್ತದೆ. ಮ್ಯಾಂಟಿಸರಿ ಸಾಮಗ್ರಿಗಳು ಬೇಕಿರುವ ಶಾಲೆಗಳು ದೇಶ ವಿದೇಶಗಳಿಂದ ಇಲ್ಲಿಗೆ ಬಂದು ಖರೀದಿ ಮಾಡುತ್ತವೆ ಎಂದರು. ಯಾರನ್ನ ಸ್ಕೂಲ್ ಶುರು ಮಾಡಬೇಕು ಅಂದರೆ ಅವ್ರಿಗೆ ಬೇಕಾಗಂತ ಎಲ್ಲ ಐಟಮು ನಮ್ಮ ಕಡೆ ಸಿಗುತ್ತೆ.
ಹಾಂ, ಇದು ಬಿಟ್ಟು ಸ್ಕೂಲ್ಸ್ಗೆ ಬೇಕಾಗಿರೋಂಥ ಮಾಂಟಿಸರಿ ಮೆಟೀರಿಯಲ್ಸ್, ಈ ಮಾಂಟಿಸರಿ ಮೆಟೀರಿಯಲ್ಸ್ ಇಂಗ್ಲೀಷ್ ಟೀಚ್ ಮಾಡೋಕ್ಕೆ, ಮ್ಯಾಥಮೆಟಿಕ್ಸ್ ಟೀಚ್ ಮಾಡೋಕ್ಕೆ, ಆಲ್ ಸೆನ್ಸಸ್ ಡೆವಲಪ್ ಮಾಡೋಕ್ಕೆ, ಪ್ಲಸ್ ಬಾಟ್ನಿ, ಜುವಾಲಜಿ ಎಲ್ಲ ಓವರಾಲ್ ಡೆವಲಪ್ಮೆಂಟ್ ಬೇಕಾಗಿರೋಂಥ ಎಲ್ಲ ಮೆಟೀರಿಯಲ್ಸು ನಮ್ಮ ಹತ್ರ ಸಿಗುತ್ತೆ. ಈ ಮೆಟೀರಿಯಲ್ಸ್ ನಮ್ಮ ಇಂಡಿಯಾನಲ್ಲೇ ಒಂದೇ ಇಲ್ಲ, ಎಲ್ಲ ಕಂಟ್ರೀಸ್ ಅವರು ಯೂಸ್ ಮಾಡ್ತಾರೆ. ಈ ಮೆಥಡ್ಗೂ ತುಂಬ ಡಿಮ್ಯಾಂಡ್ ಇದೆ ಆಲ್ ಓವರ್ ದ ವರ್ಲ್ಡ್. ಸಂಸ್ಥೆಯ ಕೆಲಸಗಾರರಾದ ರಂಜಿತಾ ಮನೆ, ಮಾಂಟಿಸರಿ, ಅಂಗನವಾಡಿ ಶಾಲೆಗಳಿಗೂ ಇಲ್ಲಿಯ ಆಟಿಕೆಗಳನ್ನು ಬೇಡಿಕೆಗೆ ತಕ್ಕಂತೆ ಎಲ್ಲಾ ರೀತಿಯ ಆಟದ ಸಾಮಗ್ರಿಗಳನ್ನು ತಯಾರಿಸಿಕೊಡಲಾಗುತ್ತದೆ ಎಂದು ಹೇಳಿದರು. We are from Kitken Edu Solutions and we are the manufacturers of food and Montessori materials. And I am Ranjita, I am handling the marketing team. So we are getting the buyer from the outside India and all over India also. And we have supplied the material through India and almost we have covered the 3,000 plus schools also. And we have supplied the material in Malaysia and German also. ವಿಜಯನಗರದ ಪಾರಂಪರಿಕ ಕಲೆ ಎಂದು ಗುರುತಿಸಿಕೊಂಡಿರುವ ಕೊಪ್ಪಳ ಕಿನ್ನಾಳ ಗ್ರಾಮದ ಕುಸುರಿ ಕಲೆಗೆ ವಿಶೇಷವಾದ ಮಾನ್ಯತೆ ದೊರೆತ ಬೆನ್ನಲ್ಲೇ ಪ್ರಥಮ ಬಾರಿಗೆ ಕಿನ್ನಾಳ ಕಲೆಯ 15 ಮಂದಿ ಚಿತ್ರಗಾರರ ಕುಟುಂಬದವರು ದೆಹಲಿಯ ಪ್ರಗತಿ ಮೈದಾನದಲ್ಲಿ ನಡೆಯಲಿರುವ ಗೊಂಬೆ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಾನ್ಯತೆ ಹೊಂದಿರುವ ಕಿನ್ನಾಳ ಕಲೆಯನ್ನೇ ಬದುಕಾಗಿಸಿಕೊಂಡಿರುವ ಚಿತ್ರಗಾರ ಕುಟುಂಬದ ಮರದ ಗೊಂಬೆಗಳು ಮತ್ತು ಆಟಿಕೆಗಳು ಮತ್ತು ಅಪರೂಪದ ಕುಸುರಿ ಕಲೆಯ ವಸ್ತುಗಳ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟಿದೆ. ಡಿಡಿ ನ್ಯೂಸ್ನೊಂದಿಗೆ ಬೊಂಬೆ ತಯಾರು ಮಾಡುವ ಭಾಗಮ ಚಿತ್ರಗಾರ ತಾವು ಬಾಲ್ಯದಿಂದಲೇ ತಾಯಿ ಮತ್ತು ಅಜ್ಜಿ ತಯಾರು ಮಾಡುತ್ತಿದ್ದ ಗೊಂಬೆಗಳನ್ನು ನೋಡುತ್ತಾ ಅವರಿಂದಲೇ ಗೊಂಬೆ ತಯಾರಿಕೆಯನ್ನು ಕರಗತ ಮಾಡಿಕೊಂಡಿದ್ದು ದೇವರ ಮೂರ್ತಿಗಳು, ಹಣ್ಣು, ತರಕಾರಿ ಸೇರಿದಂತೆ ವಿವಿಧ ರೀತಿಯ ಮರದ ಗೊಂಬೆಗಳನ್ನು ತಯಾರು ಮಾಡುತ್ತೇವೆ. ನಾವು ತಯಾರಿಸಿದ ಗೊಂಬೆಗಳನ್ನು ಬೆಂಗಳೂರು ಹಾಗೂ ಮೈಸೂರಿಗೆ ಮಾರಾಟ ಮಾಡುತ್ತೇವೆ. ಸದ್ಯಕ್ಕೆ ನಮ್ಮ ಗೊಂಬೆಗಳಿಗೆ ಉತ್ತಮ ಬೇಡಿಕೆ ಇದೆ, ಮಾರಾಟಕ್ಕೂ ಅನುಕೂಲವಿದೆ, ಯಾವುದೇ ತೊಂದರೆ ಇಲ್ಲ ಎಂದರು. ಅದು ಮಾಡ್ತಾರೆ ಡ್ರ್ಯಾಂಗ್ ಕೊಟ್ಟಿದ್ದು ಅವ್ರು ಡ್ರ್ಯಾಂಗ್ ಯಾವಾಗ ಕೊಡ್ತಾರ ಅದು ಮಾಡ್ಬಿಟ್ಟು ಬಸವಣ್ಣ ಮಾಡ್ತೀವಿ ನಾವು. ಬಸವಣ್ಣ ನಿಂತು ಬಸವಣ್ಣ, ಕುಂತಿದ್ದು ಬಸವಣ್ಣ, ಕುಂತ ಸಣ್ಣ ಚಿಕ್ಕ ಕಾಮಜೇನಿ, ಅಂಬಿಗಲ್ ಕೃಷ್ಣ ಈ ಎಲ್ಲ ಗೊಂಬೆ ಮಾಡ್ತೀವ್ರಿ ನಾವು. ಅಷ್ಟು ಅವ್ರು ಯಾವ್ದ ಗೊಂಬೆ ಹಿಡಿತಾರ ಅವ್ರು ಮಾಡ್ತಾವಲ್ಲ ಅವ್ ಚೆನ್ನಾಗಿ ಕಾಣ್ತಾವಲ್ಲ ಇಲ್ಲೇರು ತಗೊಂಡ್ ಹೋಗ್ರಿ. ಚಿತ್ರಗಾರ ರೇಣುಕಪ್ಪ ಪ್ರಸ್ತುತ ನಮ್ಮ ಗೊಂಬೆಗಳಿಗೆ ಉತ್ತಮ ಬೇಡಿಕೆ ಇದೆ, ಆದರೆ ಬೇಡಿಕೆಗೆ ಅನುಗುಣವಾಗಿ ಪೂರೈಸಲು ಕೆಲಸಗಾರರ ಕೊರತೆ ಇದೆ ಎಂದು ಹೇಳಿದರು. ಒಂದೊಂದು ದಿನ 2 ದಿನ ಒಣಗಿಸಿಟ್ಬಿಟ್ಟು ಆಮೇಲೆ ಏನು ಸ್ವಲ್ಪ ಆಮೇಲೆ ಫಿನಿಶಿಂಗ್ ಮಾಡ್ಕೊಳ್ತೀವಿ ನೈಸ್ ಆಗಿ. ಮೊದ್ಲು ರಫ್ ಆಗಿ ಹಚ್ಕೊಂಡಿರ್ತೀವಿ, ಆಮೇಲೆ ನೈಸ್ ಮಾಡ್ಕೊಳ್ತೀವಿ. ಜಾಸ್ತಿ ಬೇಡಿಕೆ ಇದಾವೆ, ಜಾಸ್ತಿ ಎಲ್ಲದೂ ಕೇಳ್ತಾರೆ. ಜಾಸ್ತಿ ತಂಜಾವೂರ್ದ ಸೆಟ್ ಇದೆ, ಇದು ಜಾಸ್ತಿ ಕೇಳ್ತಾರೆ. ಮಾಡಕ್ಕಾಗಲ್ಲ 8 ಸೆಟ್ ಅದು ಮಾಡಕ್ಕಾಗಲ್ಲ, ನಾವೇ ಬಿಟ್ಟಿದ್ದೀವಿ. ಬೇರೆ ಬೇರೆ ಕೆಲಸನ ಕೇಳ್ತಾರೆ, ಜಾಸ್ತಿ ಬೇಡಿಕೆ ಇದೆ, ಮಾಡೋರು ಕಮ್ಮಿ ಇರ್ತಾರೆ, ಮಾಡೋರಿಲ್ಲ. ಕುಸುರಿ ಕಲಾವಿದ ಶೇಷಪ್ಪ ನಾವು ತಯಾರಿಸಿದ ಗೊಂಬೆಗಳನ್ನು ಬೆಂಗಳೂರಿನ ಕಾವೇರಿ ಎಂಪೋರಿಯಂನಲ್ಲಿ ಮಾರಾಟ ಮಾಡುತ್ತೇವೆ. ಎಂಪೋರಿಯಂ ಮತ್ತು ನಮ್ಮ ಕುಟುಂಬಕ್ಕೆ ಉತ್ತಮ ಬಾಂಧವ್ಯವಿದೆ, ಅವರ ಸಹಕಾರಕ್ಕೆ ನಾವು ಚಿರಋಣಿ ಎಂದು ಹೇಳಿದರು. ನಮಗೊಂದು ಅವಕಾಶ ಕೊಟ್ಟಾರ. ಮೈಸೂರವರು, ಬೆಂಗಳೂರವರು, ಬೀದರ್ನವರು ಎಲ್ಲರೂ ಬರ್ತಾರ. ನಿಮ್ಮ ವಾರಿಗಾರ ಅದಾರ, ಎಲ್ಲರೂ ನಿಮ್ಮ ವಯಸ್ಸಿನವ್ರು ಅದಾರ, ನೀನು ಬರ್ಬೇಕು ಅವಶ್ಯವಾಗಿ, ಮತ್ತೆ ನೀನು ಇದು ಮಾಡಬೇಡ ಅಂತೇಳಿ ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು. ರಷ್ಯಾದಲ್ಲಿ ಮೊದಲ H5N8 ಜ್ವರದ ವೈರಾಣು ಮಾನವನ ದೇಹದಲ್ಲಿ ಪತ್ತೆಯಾಗಿದ್ದು, ಈ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ವಿಶ್ವ ಆರೋಗ್ಯ ಸಂಘಟನೆಗೆ ರಷ್ಯಾ ಮನವಿ ಮಾಡಿದೆ. ರಷ್ಯಾದ ಆರೋಗ್ಯ ವ್ಯವಸ್ಥೆಯ ಕಣ್ಗಾವಲು ಸಂಸ್ಥೆಯಾದ ರೋಸ್ಪೋಟೆಬ್ನಾಟ್ಚರ್ ಈ ವಿಷಯ ತಿಳಿಸಿದ್ದು,
ಹೆಚ್ಚು ಸಾಂಕ್ರಾಮಿಕ ಒತ್ತಡವನ್ನು ಹೊಂದಿರುವ ಈ ಸೋಂಕು ಸಾಮಾನ್ಯವಾಗಿ ಪಕ್ಷಿಗಳಲ್ಲಿರುತ್ತದೆ. ಇದೇ ಮೊದಲ ಬಾರಿಗೆ ಮನುಷ್ಯರಲ್ಲಿ ಕಂಡುಬಂದಿದೆ ಎಂದು ಹೇಳಿದೆ. ದಕ್ಷಿಣ ರಷ್ಯಾದ ಕುಕ್ಕುಟ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುವ 7 ಮಂದಿಯಲ್ಲಿ ಈ ಸೋಂಕು ಪತ್ತೆಯಾಗಿದ್ದು, ಕಳೆದ ಡಿಸೆಂಬರ್ನಲ್ಲಿ ಈ ಭಾಗದಲ್ಲಿ ಪಕ್ಷಿ ಜ್ವರ ತೀವ್ರಗೊಂಡಿತ್ತು. ಆದರೆ ಸೋಂಕಿತ ಕಾರ್ಮಿಕರು ಯಾವುದೇ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗಿಲ್ಲ ಎಂದು ತಿಳಿದು ಬಂದಿದೆ. ಇಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಶಿಕ್ಷಣ ಮತ್ತು ಸಮಾಜದಲ್ಲಿ ಬಹುಭಾಷೆ ಸಿದ್ಧಾಂತವನ್ನು ಬೆಳೆಸುವುದು ಈ ವರ್ಷದ ಘೋಷವಾಕ್ಯವಾಗಿದೆ. ಭಾಷೆ ನಾಗರಿಕತೆಯ ಸಂಕೇತವಾಗಿದ್ದು, ಸಂವಹನಕ್ಕೆ ಅತ್ಯಂತ ಪ್ರಬಲ ಮಾಧ್ಯಮವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಾತೃಭಾಷೆಗೆ ವಿಶೇಷ ಸ್ಥಾನವಿದೆ. ಈ ಸಂಬಂಧ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲೆಗಳ ಕೇಂದ್ರ IGNCA ಸಹಯೋಗದಲ್ಲಿ 4 ದಿನಗಳ ವಿಶೇಷ ವರ್ಚುವಲ್ ಕಾರ್ಯಾಗಾರ ಆಯೋಜಿಸಿದೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಹಿನ್ನೆಲೆಯಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರು ವಿವಿಧ ಭಾಷೆಗಳಲ್ಲಿ ಟ್ವೀಟ್ ಮಾಡಿ ಭಾಷಾ ಪ್ರೇಮ ಮೆರೆದಿದ್ದಾರೆ. ಭಾಷಾ ವೈವಿಧ್ಯತೆ ನಮ್ಮ ನಾಗರಿಕತೆಯ ಆಧಾರ ಸ್ತಂಭಗಳಲ್ಲಿ ಒಂದಾಗಿದ್ದು, ಮಾತೃಭಾಷೆ ಕೇವಲ ಸಂವಹನ ಮಾಧ್ಯಮವಾಗಿರದೆ ನಮ್ಮನ್ನು ನಮ್ಮ ಸಂಪ್ರದಾಯ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪರಿಸರದೊಂದಿಗೆ ಬೆಸೆಯುತ್ತದೆ. ನಾವು ಮಾತೃಭಾಷೆಯನ್ನು ಪ್ರಾಥಮಿಕ ಶಿಕ್ಷಣದಿಂದ ಆಡಳಿತದವರೆಗೆ ಎಲ್ಲ ಸ್ತರಗಳಲ್ಲಿ ಬಳಸಲು ಉತ್ತೇಜಿಸಬೇಕು. ನಮ್ಮ ಸೃಜನಶೀಲ ಕಲ್ಪನೆ ಮತ್ತು ಚಿಂತನೆಗಳನ್ನು ನಮ್ಮ ಸ್ವಂತ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸಲು ಪ್ರೋತ್ಸಾಹಿಸಬೇಕು ಎಂದು ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ವಿಶ್ವದ ಅಗ್ರ ಶ್ರೇಯಾಂಕಿತ ಹಾಗೂ ಹಾಲಿ ಚಾಂಪಿಯನ್ ಸರ್ಬಿಯಾದ ನೋವಾಕ್ ಜೋಕೋವಿಚ್ ಪ್ರತಿಷ್ಠಿತ ಆಸ್ಟ್ರೇಲಿಯನ್ ಮುಕ್ತ ಟೆನ್ನಿಸ್ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಇಂದು ಮೆಲ್ಬೋರ್ನ್ ಪಾರ್ಕ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ತಮ್ಮ ಎದುರಾಳಿ ರಷ್ಯಾದ ಡ್ಯಾನಿಯಲ್ ಮೆಡ್ವೆಡೇವ್ ಅವರನ್ನು 7-5, 6-2, 6-2 ನೇರ ಸೆಟ್ಗಳಲ್ಲಿ ಮಣಿಸುವ ಮೂಲಕ ಚಾಂಪಿಯನ್ ಆಗುವುದರೊಂದಿಗೆ ತಮ್ಮ 18ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಜೋಕೋವಿಚ್ಗೆ ಇದು 9ನೇ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಕಿರೀಟವಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನ ಕೆಲವೆಡೆ, ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಚದುರಿದಂತೆ ಮಳೆಯಾಗಿದೆ. ದೇವನಹಳ್ಳಿ 3, ತರೀಕೆರೆ ಮಾಲೂರು 2, ತ್ಯಾಗರ್ತಿ, ಅರಸಾಳು, ಶೃಂಗೇರಿ, ಮದ್ದೂರು, ಹೊಸಕೋಟೆ, ತೊಂಡೇಬಾವಿ, ಗೌರಿಬಿದನೂರು, ಶಿರಾದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 12.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ದಕ್ಷಿಣ ಒಳನಾಡಿನ ಹಲವೆಡೆ, ಕರಾವಳಿ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ವೇಳೆ ಗುಡುಗು ಸಹಿತ ಮಳೆ ಸಂಭವ. ಮುಂಜಾನೆ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಂಭವ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿ ವಲಯದ ಬಲವರ್ಧನೆಗೆ ಬಜೆಟ್ನಲ್ಲಿ ವಿಶೇಷ ಒತ್ತು. ದೇಶದ ಆರ್ಥಿಕತೆ ಬದಲಾವಣೆ ಗುರಿ, ಸಚಿವೆ ನಿರ್ಮಲಾ ಸೀತಾರಾಮನ್. ಜನತೆಯ ಸಂಕಷ್ಟ ನಿವಾರಿಸಲು ಕೇಂದ್ರದಿಂದ ದಿಟ್ಟ ಕ್ರಮ. ಬ್ಯಾಂಕ್ಗಳ ವಿಲೀನ, ಹೊಸ ಶಿಕ್ಷಣ ನೀತಿ ಪ್ರಗತಿಗೆ ಪೂರಕ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ರಮಣ್ ಸಿಂಗ್. ಕೋವಿಡ್-19 ಎರಡನೇ ಅಲೆ ಆತಂಕದ ಹಿನ್ನೆಲೆ ಗಡಿ ಜಿಲ್ಲೆಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಸೂಕ್ತ ಕ್ರಮ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್, ಸರ್ಬಿಯಾದ ನೋವಾಕ್ ಜೋಕೋವಿಚ್ಗೆ ಚಾಂಪಿಯನ್ ಪಟ್ಟ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.